ಈಗಾಗಲೇ ನಮ್ಮ ಇನ್ಚಾರ್ಜ್ ಅವರು ಕೂಡ ಇಷ್ಟೊತ್ತು ಸುಮಾರು 1 ಗಂಟೆಗಳ ಕಾಲ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ದಾರೆ, ಏನೇ ಮಾತಾಡಬೇಕಾದರೂ ಪಾರ್ಟಿಯ 4 ಗೋಡೆಗಳ ಮಧ್ಯೆ ಮಾತಾಡಬೇಕು ಅನ್ನೋ ಒಂದು ವಿಚಾರವನ್ನು ಎಲ್ಲರಿಗೂ ಹೇಳಿ ಅಂತ ನಮ್ಮ ಇನ್ಚಾರ್ಜ್ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದು ಅವರ ಅಭಿಪ್ರಾಯನೂ ಹೌದು, ನನ್ನ ಅಭಿಪ್ರಾಯನೂ ಹೌದು. ಕೇಂದ್ರದ ಅಭಿಪ್ರಾಯನೂ ಅದೇ, ನಮ್ಮ ಇನ್ಚಾರ್ಜು ನಮ್ಮ ರೆಡ್ಡಿಯವರ ಅಭಿಪ್ರಾಯನೂ ಅದೇ, ನನ್ನ ಅಭಿಪ್ರಾಯನೂ ಅದೇ. ಏನೇ ಇದ್ದರೂ 4 ಗೋಡೆಗಳ ಮಧ್ಯೆ ಮಾತಾಡೋವಂಥದ್ದು ಒಳ್ಳೆಯದು. ಇಂಥ ಒಂದು ಸುವರ್ಣ ಅವಕಾಶ ನಮಗೆ ಸಿಕ್ಕಿದೆ. ಕಾಂಗ್ರೆಸ್ ಅವರು ದಿನನಿತ್ಯ ಸ್ಕ್ಯಾಂಡಲ್ಗಳಲ್ಲಿ ಅಧಿಕಾರದ ದುರುಪಯೋಗ, ಭ್ರಷ್ಟಾಚಾರ, ಲೂಟಿ, 60% ಕಮಿಷನ್ನು, ಬಾಣಂತಿಯರ ಸಾವು, ಮೈಕ್ರೋ ಫೈನಾನ್ಸಲ್ಲಿ ಸಾವು ಆಗ್ತಾ ಇರ್ತಕ್ಕಂಥದ್ದು, ಲವ್ ಜಿಹಾದು, ಭಾಳಷ್ಟು ವಿಚಾರಗಳು, ಮೂಡ, ವಾಲ್ಮೀಕಿ, ಈ ಥರ ಎಷ್ಟೊಂದು ಹಗರಣಗಳು ಸಿಕ್ಕಾಕೊಂಡಿದೆ. ಎಲ್ಲರೂ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಸನ್ನು ಬಗ್ಗುಬಡಿಬೋದಾಯಿತು. ಸ್ವಲ್ಪ ಅಡೆತಡೆ ಆಗಿದೆ. ನನಗನ್ನಿಸುತ್ತೆ ನಮ್ಮ ಇನ್ಚಾರ್ಜ್ ಅವರು ಮಾತಾಡಿದ್ದಾರೆ. ಇದೆಲ್ಲ ಒಂದು 15-20 ದಿನದಲ್ಲಿ ಇದಕ್ಕೊಂದು ಅಂತಿಮ ತೀರ್ಮಾನ ನಮ್ಮ ಕೇಂದ್ರದ ನಾಯಕರು ಕೊಡೋರಿದ್ದಾರೆ. ಕೊಟ್ಟಾದ ಎಲ್ಲ ನಾರ್ಮಲ್ ಬಿ ಜೆ ಪಿ, ನಾರ್ಮಲ್ ಪ್ರೋಸೆಸ್, ನಾರ್ಮಲ್ ಇದೆಲ್ಲ ಆಗುತ್ತೆ.